ಸುಜಾತ ಅವರೇ, ಸೆನ್ಸರ್ ಅವ್ರ ಮುಂದೆ ಹಾಗೆಲ್ಲ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೊಂಬಿಡಿ. ಐ ಆಮ್ ಸಾರಿ. ನಾನು ನಿಮ್ಗೆ ಇನ್ಸಲ್ಟ್ ಮಾಡಬೇಕು ಅಂತ ಹಾಗೆಲ್ಲ ಮಾತಾಡಲಿಲ್ಲ. ಕಾನೂನು ಇರೋದೇ ಹಾಗೆ ಅಲ್ವಾ? ಮೊದಲನೇ ಹೆಂಡತಿ ಇರುವಾಗ ಎರಡನೇ ಹೆಂಡತಿ ಹೆಸರು ಬರ್ಸೋದು ಕಾನೂನು ಪ್ರಕಾರ ತಪ್ಪು. ಅದು ಶಿಕ್ಷಾರ್ಹ ಅಪರಾಧ. ಅದಕ್ಕೆ ಹಾಗೆ ಹೇಳ್ದೆ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಪರವಾಗಿಲ್ಲ ಬಿಡು. ಅದೇನೋ ಹೇಳ್ತಾರಲ್ಲ, ಹಾಗಾಯ್ತು ನಮ್ ಕತೆ. ಗೆದ್ಲು ಕಟ್ಟಿದ ಹುತ್ತಕ್ಕೆ ಹಾವು ಬಂದು ಸೇರ್ಕೋತಂತೆ. ನಮ್ಮನೆ ಧರ್ಮಛತ್ರನ ಕಂಡ್ಕೊಂಡವರೆಲ್ಲ ಏನೇನೋ ಸಂಬಂಧ ಹೇಳ್ಕೊಂಡು ಬಂದು ನಮ್ಮನೆಗೆ ಸೇರ್ಕೊಂಡಿದ್ದಾರೆ. ಹೋಗ್ಲಿ, ಮೂಲೆಯಲ್ಲಿ ಬಿದ್ದಿರ್ತಾರ? ಅದು ಇಲ್ಲ, ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಕಾವಿ ಮಹಾರಾಣಿ ತರ ಮೆರೀತಾರೆ. ನಮ್ಗೇನ್ ಗ್ರಹಚಾರ ಇದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋಕೆ? ನಾನು ನೋಡೋವರೆಗೂ ನೋಡ್ತೀನಿ, ಸಹಿಸ್ಕೊಳ್ಳೋಷ್ಟು ಸಹಿಸ್ಕೋತೀನಿ. ಮಿತಿ ಮೀರಿದ ದಿನ ಗ್ರಹಚಾರ ಬಿಡ್ತೀನಿ. ಅಮ್ಮ ಸಾಕ್ ಮಾಡು, ನಿಂದು ತೀರಾ ಅತಿ ಆಯ್ತು. ಶಿರೀಷನ್ ಮೇಲೆ ಏನಿಷ್ಟು ದ್ವೇಷ ನಿನ್ಗೆ? ಅವಳ ಬಗ್ಗೆ ಒಂದ್ ಮಾತಾಡಿದ್ರು ನನ್ ಮೇಲೆ ಆಣೆ. ಡೈವರ್ಸ್ ತಗೊಂಡು ಹೋಗ್ತೀನಿ ಅಂತ ಬಂದವಳು ನೀನ್ ಈ ಮನೆಗೆ ಯಜಮಾನಿ ಆದೆ. ನನ್ನ ಮಗಳನ್ನ ಕೆಲಸದವಳ ತರ ನಡ್ಸ್ಕೊತಿದ್ಯಾ. ನಾನು ಅವಳಮ್ಮ. ಈ ಹಿಂಸನೆಲ್ಲ ನೋಡ್ಕೊಂಡು ನನ್ ಕರಳು ಕಿತ್ ಬರಲ್ವಾ? ಶಿರೀಷಾ, ನಾನ್ ನನ್ನ ಮಗಳನ್ನ ತುಂಬಾ ಕಷ್ಟದಿಂದ ಬೆಳೆಸಿದ್ದೀನಿ. ಅವಳು ಅಷ್ಟೇ, ಜೀವನದುದ್ದಕ್ಕೂ ಅವಮಾನ, ಸಂಕಟ, ನೋವುಗಳನ್ನ ಅನುಭವಿಸ್ತಾನೆ ಬಂದಿದ್ದಾಳೆ. ಈಗ ಒಂದ್ ದಡ ಮುಟ್ಟಿದ್ಲು ಅನ್ನೋ ಅಷ್ಟರಲ್ಲಿ ಈ ನರಕ ಹಿಂಸನ ಅನುಭವಿಸ್ತಿದ್ದಾಳೆ. ಅವಳು ಒಂದ್ ಮಾತು ಆಡಲ್ಲ, ಎಲ್ಲಾನು ಮೌನವಾಗೆ ಸಹಿಸ್ಕೋತಾಳೆ. ನಿನಗೆ ಅವಳ ಬಗ್ಗೆ ನನ್ನ ಬಗ್ಗೆ ಏನು ಅನ್ಸಲ್ವಾ ಶಿರೀಷಾ? ಶಿರೀಷಾ, ನಿನ್ಗೇನಾದ್ರೂ ತಲೆ ಗಿಲೆ ಕೆಟ್ಟಿದ್ಯೋ ಹೇಗೆ? ಇರೋಕ್ ಮನೆ, ನಿನ್ ಗಂಡನ್ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ಸುಮ್ನೆ ತೆಪ್ಪಗ ಮನೆಗೆ ಹೋಗಿ ಸೇರ್ಕೋ. ಅರೆ ರಶ್ಮಿ, ಏನ್ ಈ ತರ ಮಾತಾಡ್ತಾ ಇದೀಯಾ? ಪಾಪ ಶಿರೀಷಾ, ಏನೋ ನೀನ್ ಹೆಲ್ಪ್ ಮಾಡ್ತೀಯ ಅಂತ ಅವಳು ನಿನ್ನ ಹತ್ರ ಬಂದು ಕೇಳಿದ್ರೆ ನೀನು ಅವಳು ಮುಖದ ಮೇಲೆ ಹೊಡೆದಾಗೆ ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು ಅಂತ ಹೇಳ್ತಾ ಇದೆಯಲ್ಲ. ಪಾಪ ಅವಳಿಗಲ್ಲಿ ಇರೋದಿಕ್ಕೆ ಏನ್ ಕಿರಿಕಿರಿ ಆಗ್ತಾ ಇದೆಯೋ ಏನೋ. ನಿಮ್ಗಾದ್ರೂ ನನ್ನ ಸಮಸ್ಯೆ ಏನು ಅಂತ ಅರ್ಥ ಆಯ್ತಲ್ಲ. ಮನೆ ಬಿಡೋದೇನೋ ಸರಿ, ಆದ್ರೆ ನಾನು ಎಲ್ಲಿಗಂತ ಹೋಗ್ಲಿ? ನಾನೊಬ್ಳೇ, ಅದು ಈ ಪರಿಸ್ಥಿತಿಲಿ ಎಲ್ಲಿಗೆ ಹೋಗಕ್ಕಾಗತ್ತೆ ಹೇಳಿ? ಅರೆ ನೀನ್ ಎಲ್ಲೋ ಯಾಕೆ ಹೋಗ್ಬೇಕು? ಇಲ್ಲೇ ಇದ್ಬಿಡು. ರಶ್ಮಿ ಏನ್ ಬೇಡ ಅಂತಳ? ಶಿರೀಷಾ, ನೀನ್ ಇಲ್ಲೇ ಇರು. ಹ್ಯಾವ್ ನೋ ಅಬ್ಜೆಕ್ಷನ್. ರಶ್ಮಿ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನೀವೇನೇ ಪ್ಲಾನ್ ಮಾಡಿದ್ರು ಒಂದ್ ಸುಮ್ಮನೆ ಇರ್ತೀನ ಸಿದ್ಧಾರ್ಥ್. ನೋಡ್ತಾ ಇರಿ ನಾನು ಹೇಗ್ ರಿವರ್ಸ್ ಹೊಡಿತೀನಿ ಅಂತ. ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಾನು ರಾಕೇಶನ್ನ ಕರ್ಕೊಂಡು ಹೊರಟೋಗ್ತೀನಿ. ರಾಕೇಶನ್ ಕರ್ಕೊಂಡು ಹೋಗ್ತೀಯಾ? ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತೀಯಾ? ಇದು ಅವ್ರ ಮನೆ, ಅವ್ರು ಇಲ್ಲೇ ಇರ್ಬೇಕು ಶಿರೀಷಾ. ಅವ್ರು ಯಾಕೆ ನಿನ್ ಜೊತೆ ಬರ್ತಾರೆ? ನಿಮ್ಗೆ ನನ್ನ ಪರಿಸ್ಥಿತಿ ಗೊತ್ತೇ ಇದೆಯಲ್ಲ. ನಾನು ನಂಬ್ಕೊಂಡು ರಾಕೇಶ್ ನನ್ನ ಕಣ್ಮುಂದೆ ಇದ್ರು, ನಾನು ಅವನ್ನ ದೂರ ಮಾಡ್ಕೊಳ್ತಾ ಹೋದೆ. ಆದ್ರೆ ಈಗ ವರುಣ್ ನನ್ಗೆ ಕೈ ಕೊಡೋ ಹಾಗೆ ಕಾಣ್ತಿದ್ದಾನೆ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಹೀಗಿರುವಾಗ ನಾನು ವರುಣ್ ಮೇಲೆ ಹೇಗ್ ಭರವಸೆ ಇಟ್ಕೊಳ್ಳಿ ಹೇಳಿ? ನಾನು ಇಂಥ ಪರಿಸ್ಥಿತಿಲಿ ಒಬ್ಳೆ ಹೇಗ್ ಬದುಕ್ಲಿ? ಏನ್ ಮಾಡ್ಲಿ? ನನ್ಗೆ ರಾಕೇಶ್ ಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ನಾನು ರಾಕೇಶ್ನ ಕರ್ಕೊಂಡು ಹೋಗಿ ನನ್ನ ಪಡೆಗೆ ನಾನು ಇದ್ಬಿಡ್ತೀನಿ.